ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ, ಈಗಲೂ ಹೇಳ್ತಾ ಇದ್ದೀನಿ, ಈಗ ಆಗ್ತಾ ಇರೋದು ಸರಿ ಇಲ್ಲ. ಇಲ್ಲಿಗೆ ನಿಲ್ಲಿಸ್ಬಿಡೋಣ ಪ್ಲೀಸ್. ಆಗ್ತಿರೋದು ಸರಿಯಾಗೇ ಇದೆ. ಈಗ ಯಾವುದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ನೀವು ಹೀಗೆ ಹೇಳಿದ್ರೆ ಹೇಗೆ? ಜಾಸ್ತಿ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಪ್ರಪಂಚದಲ್ಲಿ ಯಾವ ಗಂಡನಿಗೂ ಇಂಥ ಸ್ಥಿತಿ ಬಂದಿರಲ್ಲ. ಹೆಂಡ್ತಿನ ಮುಂದೆ ನಿಂತು ಗಂಡನಿಗೆ ಇನ್ನೊಂದು ಮದುವೆ ಮಾಡ್ತಾ ಇದ್ದಾಳ. ಇದಕ್ಕೇನು ಖುಷಿ ಪಡಬೇಕು, ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ದುಃಖ ಯಾಕೆ ಪಡಬೇಕು? ನೀವು ಯಾವುದು ನನ್ನ ವಿರುದ್ಧವಾಗಿ ಏನು ಮಾಡ್ತಿಲ್ವಲ್ಲ, ನಾನು ಆಸೆ ಪಟ್ಟದನ್ನೇ ಮಾಡ್ತಿದ್ದೀರ. ಜಾಸ್ತಿ ಇದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗಲ್ಲ ಭೂಮಿಕಾ. ನನ್ನ ಒಳಗಡೆ ಏನಾಗ್ತದೆ ಅಂತ ನನಗೆ ಗೊತ್ತು. ನಿಮ್ಮ ಒತ್ತಾಟ ನನಗೆ ಅರ್ಥ ಆಗುತ್ತೆ. ಸ್ವಲ್ಪ ಟೈಮ್ ಕೊಡಿ, ಆಮೇಲೆ ಯು ವಿಲ್ ಗೆಟ್ ಯೂಸ್ ಟು ಇಟ್. ಇಲ್ಲ ಭೂಮಿಕಾ, ಇದು ಯಾವುದು ಸರಿ ಹೋಗಲ್ಲ. ನನಗೆ ಯಾವುದು ಬೇಕಾಗಿರ್ಲಿಲ್ಲ. ನೀವೆಲ್ಲ ಸೇರಿ ನನ್ ಬೋಕೆ ಅನ್ನೋ ಥರ ಮಾಡಿದ್ದೀರಾ. ಒಂದು ನಿಮಿಷ ಇರಿ. ತಗೊಳ್ಳಿ. ಏನಿದು? ಸೀರೆ. ನನ್ನ ಮದುವೆಗೆ ನೀವು ಇದನ್ನೇ ಉಟ್ಕೋಬೇಕು. ಗೆಳೆಯ, ಅದಕ್ಕೆ ಏನತ್ಗೆ ಇದೆಲ್ಲ? ಏನು ಇದೆಲ್ಲ? ಹೋಗಿ ಭೂಮಿಕಾ ಅವ್ನು ಕೇಳು, ನನ್ನೇನು ಕೇಳ್ತಾ ಇದೆಯಾ? ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಾನೇ ಒದ್ದಾಡ್ ಸಾಯ್ತಾ ಇದ್ದೀನಿ. ಎಲ್ಲ ಬಂದು ನನಗೆ ಬುದ್ಧಿವಾದ ಹೇಳ್ತೀರಾ? ಭೂಮಿಕಾ, ನಿಜ ಹೇಳಿ, ನಿಮಗೆ ಬೇಜಾರಾಗ್ತಿಲ್ವಾ? ಇಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ನಾರ್ಮಲ್ ಆಗಿರೋದು ಬೇರೆ, ನಾರ್ಮಲ್ ಆಗಿರೋ ಥರ ಪ್ರಿಟೆಂಡ್ ಮಾಡೋದು ಬೇರೆ. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ ನನಗೆ ಕಾಣ್ತಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ, ಹೇಳಿದ್ನಲ್ಲ, ನಾನು ನಾರ್ಮಲ್ ಆಗಿದ್ದೀನಿ, ಆರಾಮಾಗಿದ್ದೀನಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ಹೇಳಿದ್ನಲ್ಲ ನಾರ್ಮಲ್ ಆಗಿದ್ದೀನಿ ಅಂತ. ಅದೇ ಅರ್ಥ ಆಗ್ತಿಲ್ಲ, ಅದು ಹೇಗೆ ಸಾಧ್ಯ ಅಂತ. ನೀವು ಗೌತಮ್ ಅವರು ಒಬ್ರನ್ನೊಬ್ರು ಇಷ್ಟೊಂದು ಪ್ರೀತಿಸ್ತೀರಾ, ಆ ಪ್ರೀತಿ ಎಲ್ಲೋಯ್ತು ಅಂತ. ಪ್ರೀತಿ ಎಲ್ಲಿರುತ್ತೋ ಅಲ್ಲೊಂದು ಚೂರು ಪೊಸೆಸಿವ್ನೆಸ್ ಇರುತ್ತಲ್ವಾ? ಬಿಟ್ಕೊಡ್ತಿದ್ದೀನಿ ಅನ್ನೋ ನೋವಿರುತ್ತಲ್ವಾ? ಅದಿಲ್ಲ ಅಂದರೆ ಪ್ರೀತಿ ಇದ್ದಿದ್ದೇ ಸುಳ್ಳು ಅಂತ ಆಗೋದಿಲ್ವಾ? ಯಾಕೆ ಸುಮ್ಮನಾಗ್ಬಿಟ್ರಿ ಹೇಳಿ? ನಿಮಗೇನು ಅನಿಸ್ತಿಲ್ವಾ? ನನಗೇನು ಅನಿಸುತ್ತೆ ಅನ್ನೋದಕ್ಕಿಂತ ಗೌತಮ್ ಅವ್ರಿಗೇನು ಒಳ್ಳೇದು ಅದು ಬೇಕಾಗಿರೋದೀಗ. ನನ್ನ ಪ್ರಕಾರ ಪ್ರೀತಿ ಅನ್ನೋದು ಬರೀ ಜೊತೆಲಿರೋದಷ್ಟೇ ಅಲ್ಲ. ಎಲ್ಲೇ ಇದ್ರು, ಹೇಗೆ ಇದ್ರು, ನಾವು ಪ್ರೀತಿಸೋರು ಚೆನ್ನಾಗಿರ್ಲಿ ಅಂತ ಬಯಸೋದೇ ಪ್ರೀತಿ. ಪಡ್ಕೊಳ್ಳೋದಷ್ಟೇ ಪ್ರೀತಿ ಅಲ್ಲ, ಬಿಟ್ಕೊಳ್ಳೋದು ಪ್ರೀತಿನ. ಇಲ್ಲ ಅಂದರೆ ಅದು ಪೊಸೆಸಿವ್ನೆಸ್ ಹೋಗ್ಬಿಡುತ್ತೆ, ಸ್ವಾರ್ಥ ಅಂತ ಅನ್ನಿಸ್ಕೊಳುತ್ತಲ್ವ. ನನ್ನ ಪ್ರಕಾರ ಪ್ರೀತಿ ಅನ್ನೋದು ಸುಂದರವಾದ ಹೂ ಇದ್ದ ಹಾಗೆ. ಅದನ್ನ ನೋಡಿ ಖುಷಿ ಪಡಬೇಕು, ಅದನ್ನ ಕಿತ್ತು ಮುಡ್ಕೊಳ್ಳೋದಲ್ಲ. ಹಾಗೆ ಮಾಡಿದರೆ ನಮಗೆ ಖುಷಿ ಆಗುತ್ತೆ, ಆದರೆ ಹೂ ಬಾಡೋಗುತ್ತೆ. ಹಾಗಾಗೋದು ನನಗಿಷ್ಟ ಇಲ್ಲ. ಗೌತಮ್ ಅವರು
ಗೌತಮ್ ಅವರು ನಾನು ಇಷ್ಟಪಡುವಂಥ ಸುಂದರವಾದ ಹೂ ಇದ್ದ ಹಾಗೆ. ದೂರದಿಂದ ನಿಂತು ಅವರು ನೋಡಿ ಖುಷಿ ಪಡ್ತೀನಿ. ಆ ಸುಂದರವಾದ ಹೂವಿನ ಮೇಲೆ ತುಂಬಿ ಬಂದು ಕೂರುತ್ತೆ, ಮಕರಂದ ಹೀರುತ್ತೆ, ಹೂವು ಕಾಯಿ ಆಗುತ್ತೆ, ಕಾಯಿ ಹಣ್ಣಾಗುತ್ತೆ. ಅದನ್ನ ನೋಡೋ ಆಸೆ ನನಗೆ. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ಎಲ್ಲರೂ ಅನ್ಕೋತಾರೆ ಡಾರ್ಲಿಂಗ್. ಆದ್ರೆ ಪ್ರೀತಿನ ಭಾವನೆನ ಅಲ್ಲ. ನಾನು ಮನೆಗೆ ಹೋದಾಗ ನನಗೋಸ್ಕರ ಕಾದಿರೋ ಒಂದು ಜೀವ ಇರಬೇಕು ಅನ್ಸುತ್ತೆ. ಪ್ರೀತಿಯಿಂದ ಮಾತಾಡಿಸೋ ಸಂಗಾತಿ ಇರಬೇಕು ಅಂತ ಅನ್ಸುತ್ತೆ. ಇವರು ನನ್ನ ಉಡುಪಿ ಗೌತಮ್ ದಿವಾನ್. ಅಂದ್ರೆ ಬರೀ ಹೆಸರಿಗೆ ಮಾತ್ರ ಭೂಮಿ ಅಲ್ಲ, ಗುಣದಲ್ಲೂ ಭೂಮಿನೇ. ಸೂರ್ಯನ್ ತರ ಬಂದು ಕಾಮನ ಬೆಳ್ಳನ್ನ ಮೂಡಿಸಿದಿರೋ, ನನ್ನ ಕನಸುಗಳನ್ನ ಬಣ್ಣವನ್ನು ತುಂಬಿಸಿ ನನ್ನ ಬದುಕನ್ನೇ ಬಣ್ಣವಾಗಿಸಿದಿರೋ. ಐ ಲವ್ ಯು ಗೌತಮ್ ಅವರೇ. ನಾನು ನಿಮ್ಮನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನೋಡಿ ಭೂಮಿಕಾ, ನೀವು ನನ್ನ ಲೈಫಿಗೆ ಬರೋಕ್ ಮುಂಚೆ ನನ್ನ ಪ್ರಪಂಚ ಬೇರೆ ತರನೇ ಇತ್ತು. ಬಟ್ ನೀವು ಬಂದ ಮೇಲೆ ಎಲ್ಲ ಬದಲಾಯಿತು. ಅದಕ್ಕೆ ಕಾರಣ ನೀವೇ ನನಗೆಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.